ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಲ್ಲಿಕೆಯಾಗಿರುವಂತಹ ಮಹತ್ವದ ಅಂಶಗಳು, ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಒಂದೊಂದಾಗಿ ಇನ್ಸೈಡ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ಅನುಕುಮಾರ್ ಮೊಬೈಲ್ ನಿಂದ ಒಂದು ಆಡಿಯೋ ರಿಟ್ರೀವ್ ಮಾಡಲಾಗಿದೆ. ರಿಟ್ರೀವ್ ಮಾಡುವಂತಹ ಸಂದರ್ಭದಲ್ಲಿ ಒಂದು ಆಡಿಯೋ ಸಿಕ್ಕಿದೆ. ಅದರಲ್ಲಿ ಆರೋಪಿಗಳ ಸಂಭಾಷಣೆ ರೆಕಾರ್ಡ್ ಆಗಿರುವಂತಹ ಮಾಹಿತಿ ಏನಿದೆ ಅದನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ತನಿಖಾಧಿಕಾರಿಗಳು. ಪ್ರತಿಯೊಬ್ಬ ಆರೋಪಿಯ ಮೊಬೈಲ್ ನ ಸೀಸ್ ಮಾಡಲಾಗಿತ್ತು, ಅದನ್ನ ರಿಟ್ರೀವ್ಗೆ ಕಳುಹಿಸಲಾಗಿತ್ತು. ಸಿಡಿಆರ್ ದಾಖಲೆಗಳನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಿತ್ತು. ಹೀಗೆ ಮಾಡುವಂತಹ ಸಂದರ್ಭದಲ್ಲಿ ಪ್ರಕರಣದ ಆರೋಪಿಯಾಗಿರುವಂತಹ ಚಿತ್ರದುರ್ಗದ ಅನುಕುಮಾರ್ ಮೊಬೈಲ್ ನಲ್ಲಿ ಒಂದು ಆಡಿಯೋ ಸಿಕ್ಕಿದೆ. ಏನದು ಆಡಿಯೋ? ಆರೋಪಿಗಳ ನಡುವೆ ನಡೆದಿರುವಂತಹ ಸಂಭಾಷಣೆಯ ಆಡಿಯೋ. ಅನುಕುಮಾರ್ ಎಲ್ಲಿಂದ ಈ ಪ್ರಕರಣದಲ್ಲಿ ಭಾಗಿಯಾಗ್ತಾನೆ ಅಂತ ಹೇಳಿದ್ರೆ, ರೇಣುಕಾಸ್ವಾಮಿಯ ಕಿಡ್ನಾಪ್ ಆಯ್ತಲ್ಲ, ಆಗಿನಿಂದ ಇನ್ವಾಲ್ವ್ಮೆಂಟ್ ಇದೆ ಅನುಕುಮಾರ್ನದ್ದು. ಅನುಕುಮಾರ್ನ ಮೊಬೈಲ್ ಅನ್ನ ಸೀಸ್ ಮಾಡುವಂತಹ ಸಂದರ್ಭದಲ್ಲಿ, ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ, ಎಫ್ಎಸ್ಎಲ್ಗೆ ಕಳುಹಿಸಿದಂತಹ ಸಂದರ್ಭದಲ್ಲಿ ಅದ್ರಲ್ಲಿ ಸಿಕ್ಕಿದ್ದು ಒಂದು ಆಡಿಯೋ. ಆ ಆಡಿಯೋದಲ್ಲಿ ಆರೋಪಿಗಳ ನಡುವೆ ನಡೆದಿರುವಂತಹ ಸಂಭಾಷಣೆ ರೆಕಾರ್ಡ್ ಆಗಿದೆ. ಕಿಡ್ನಾಪ್ಗೆ ಸಂಬಂಧಪಟ್ಟ ಹಾಗೆ ಪ್ಲಾನಿಂಗ್ ಮಾಡಿದ್ರಲ್ಲ ಆರಂಭದಲ್ಲಿ, ರೇಣುಕಾಸ್ವಾಮಿಯನ್ನ ಹೇಗೆ ಕಿಡ್ನಾಪ್ ಮಾಡಬೇಕು, ಎಲ್ಲಿಂದ ಕಿಡ್ನಾಪ್ ಮಾಡಬೇಕು, ಹೇಗೆ ಎತ್ತಾಕೊಂಡು ಬರಬೇಕು, ಆ ಪ್ಲಾನಿಂಗ್ ಆಯ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಆರೋಪಿಗಳ ಸಂಭಾಷಣೆ ಆ ಆಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಹಾಗೆ ರೆಕಾರ್ಡ್ ಆದಂತಹ ಆಡಿಯೋನ ರಿಟ್ರೀವ್ ಮಾಡಿರುವಂತಹ ತನಿಖಾಧಿಕಾರಿಗಳು ಅದರಲ್ಲಿರುವಂತಹ ಮಾಹಿತಿ, ಏನ್ ಸಂಭಾಷಣೆ ಆಗಿದೆ ಅನ್ನುವಂತಹ ಡೀಟೇಲ್ಸ್ ನ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ.